ಕೃಷ್ಣನಾಯಕ್. ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1543 ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಕೇಳಕ್ ಬಯಸ್ತಾ ಇದ್ದೀನಿ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಏನಾಗಿದೆ ಅಂದ್ರೆ ಅಧ್ಯಕ್ಷರೇ, ಪ್ರತಿ ಸದನದಲ್ಲಿ ಒಂಥರದ ಉತ್ತರ ನನಗೆ ಸಿಗ್ತಾ ಇದೆ. ವಿಷಯ ಒಂದೇ ಇದೆ. ಸಚಿವರು ಮೊನ್ನೆ ಸಿಕ್ಕಾಗ ತಾವು ಪ್ರಧಾನ ಕಾರ್ಯದರ್ಶಿ ಅವರಿಗೆ ಹೇಳಿ ಫೋನ್ ಮಾಡಿ ಮಾಡಿಸಿದಿರಿ ಸಚಿವರೇ, ಧನ್ಯವಾದಗಳು. ಆದ್ರೆ ಅಧಿಕಾರಿಗಳು ಯಾವ ರೀತಿ ತಮಗೆ ದಾರಿ ತಪ್ಪಿಸ್ತಾ ಇದಾರೆ ಅಂದ್ರೆ ಸದನಕ್ಕೆ ಪ್ರತಿ ಟೈಮನ್ನು ಬೇರೆ ಬೇರೆ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈಗ ಲಾಸ್ಟ್ ಬೆಳಗಾವಿ ಸದನದಲ್ಲಿ ಏನು ಹೊಸ ಸಮಿತಿ ಮಾಡಿದೀವಿ, ಆ ಸಮಿತಿಗೆ ಹಸ್ತಾಂತರ ಮಾಡಲಿಕ್ಕೆ ಎಲ್ಲಾ ರೀತಿಯ ನಾವು ಕ್ರಮವನ್ನು ವಹಿಸಿದೀವಿ. ಮತ್ತೆ ಈ ಹಿಂದೆ ಟ್ರಸ್ಟ್ ಅಲ್ಲಿ ಏನು ಹಣ ಇದೆ, ಆ ಹಣವನ್ನು ಕೂಡ ನಾವು ಹೊಸ ಸಮಿತಿಯ ಖಾತೆಗೆ ವರ್ಗಿಸ್ತಾ ಇದೀವಿ ಅಂತೇಳಿ ನಾವು ಬೆಳಗಾವಿ ನಡೆದ ಸದನದಲ್ಲಿ ಉತ್ತರ ಕೊಟ್ಟಿದ್ದೀರಿ. ಈಗಿನ ಸದನದಲ್ಲಿ ಆ ಪೂರ್ಣ ವರದಿ, ತನಿಖೆಯ ಪೂರ್ಣ ವರದಿ ಬಂದ ನಂತರ ಆ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತೇಳಿ ಈಗಿನ ಈ ಸದನದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೀರಿ. ಆಮೇಲೆ ಅಧ್ಯಕ್ಷರೇ, ಈಗ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿರೋದು 23/7/2023 ಅಂದ್ರೆ 13/7/2023, ಸರಿ ಸುಮಾರು 2 ವರ್ಷ ಆಯ್ತು. ಮಧ್ಯಂತರ ವರದಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಿ. ಅದು ಯಾವ ರೀತಿಯ ತನಿಖೆ ನಡೀತಾ ಇದೆ, ಆಮೇಲೆ ಅದಕ್ಕೆ ಎಷ್ಟು ದಾಖಲಾತಿಗಳು ಬೇಕು? ನಾನು ಕೂಡ ಈ ಹಿಂದೆ ಟೋಟಲ್ ಏನ್ ಲೆಕ್ಕಪತ್ರ ಆಗಿದೆ, ಎಷ್ಟು ಹಣ ಬಂದಿದೆ, ಎಷ್ಟು ಸಂದೇಹ ಆಗಿದೆ ಅಂತೇಳಿ ಕೇಳಿದ್ದಕ್ಕೆ ಎಲ್ಲ ನನ್ನ ಹತ್ರ ಇದೆ ದಾಖಲಾತಿಗಳು. ಆ ದಾಖಲಾತಿ ಇದ್ರೂ ಕೂಡ ಯಾವ ರೀತಿ ತನಿಖೆ ನಡೀತಾ ಇದೆ 2 ವರ್ಷ ಅವರಿಗೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಧ್ಯಕ್ಷರೇ. ಇದ್ರ ಬಗ್ಗೆ ನಮಗೆ ಮಾನ್ಯ ಸಚಿವರು ಉತ್ತರ ಕೊಡಬೇಕು. ಆಮೇಲೆ ಆ ತನಿಖೆ ಆದ್ಮೇಲೆ ಈಗ ಅವರಿಗೆ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಯಾವ್ದೊಂದು ಖಾಸಗಿ ಅಕೌಂಟ್ ಅಲ್ಲಿ ಸರಿಸುಮಾರು 4-5 ವರ್ಷದಿಂದ ಹಣವನ್ನು ಪಾವತಿಸ್ತಾ ಇದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸರ್ಕಾರ ಗೊತ್ತಿದೆ ಆದ್ರೂ ಕೂಡ ಇನ್ನು ಸುಮ್ಮನೆ ಕೂತಿದ್ದಾರೆ. ಆಮೇಲೆ ಅಲ್ಲಿ ಒಂದು ಸಮಾಜಕ್ಕೆ ಒಂದು ಕಾರ್ಯಕ್ರಮಕ್ಕೆ 21,000 ಕೊಡ್ಬೇಕಂತೇಳಿ ಆದೇಶದಲ್ಲಿದೆ. ಅವರು 25,000 ತಗೊಳ್ತಾ ಇದಾರೋ, 30,000 ತಗೊಳ್ತಿದಾರೋ, 40,000 ತಗೊಳ್ತಾ ಇದಾರೆ ಅಂತೇಳಿ ಸರ್ಕಾರ ವತಿಯಿಂದ ಯಾರು ಅದನ್ನ ಮಾನಿಟರ್ ಮಾಡ್ತಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಅದಾದ್ಮೇಲೆ ಯಾರು ಈಗ ಅದು ಭವನ ಮಾಡಿರೋದು ಸರ್ಕಾರ ಜಮೀನಲ್ಲಿ ಬಂಜಾರ ನಮ್ಮ ನಿಗಮದಿಂದ ಹಣ ತಗೊಂಡು ಕಟ್ಟಿರೋದು ಭವನ. ಆ ಭವನಕ್ಕೆ 3-4 ಜನರು ಸುಮಾರು 4-5 ವರ್ಷದಿಂದ ಸೇರ್ಕೊಂಡಿದ್ದಾರೆ. ಆ ಬಂದಿದ್ದ ಆದಾಯವನ್ನು ಅವರೇ ತಗೊಳ್ತಿದ್ದಾರೆ. ನನ್ನ ಹತ್ರ ನಾನು ಪ್ರೂಫ್ ಕೂಡ ಇಟ್ಕೊಂಡಿದ್ದೀನಿ. ತಿಂಗಳಕ್ಕೆ 4-5 ಕಾರ್ಯಕ್ರಮ ನಡೆದ್ರೆ 1-2 ಕಾರ್ಯಕ್ರಮ ಅಂತ ಹೇಳಿ ತೋರಿಸ್ತಾರೆ. ನನ್ನ ಹತ್ರ ದಾಖಲಾತಿ ಇಟ್ಟಿದ್ದೀನಿ. ಆಮೇಲೆ ಬಡವರಿಗಂತೇಳಿ ಮಾಡಿರೋದು ಭವನ ಅಧ್ಯಕ್ಷರೇ 21,000 ಅಂತೇಳಿ ನಾವು ಸರ್ಕಾರದ ಆದೇಶದಲ್ಲಿ ಇದೆ ತಗೋಬೇಕಂತೇಳಿ. ಅದು ಬಡವರಿಗೆ ಅವ್ರಿಗೆ ವ್ಯಾಪಾರ ಮಾಡಕ್ಕಾಗಿದೆ ಆ ಭವನ ಅಂತ ಗೊತ್ತಾಗ್ತದೆ. ಮಾನ್ಯ ಮಂತ್ರಿಗಳು